ಹಾಯ್ ಎಲ್ಲರಿಗೆ ನಮಸ್ಕಾರ. ಅತಿ ಸುಲಭವಾಗಿ ಸ್ವಲ್ಪ ಪದಾರ್ಥ ಉಪಯೋಗಿಸಿ ನೂಡಲ್ಸ್ ಪಿಜ್ಜಾ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಮಾಡೋದು ಹೇಗಂತ ನೋಡೋಣ ಬರ್ರಿ. ಈಗ ನೋಡ್ರಿ ನೂಡಲ್ಸ್ ತಗೊಂಡನಿ. ಈಗ ಇದನ್ನ ಪಿಜ್ಜಾ ಮಾಡೋದು ಹೇಗಂತ ನೋಡೋಣ ಬರ್ರಿ. ಈಗ ನೋಡ್ರಿ ನೀರು ಇಟ್ಟನ್ರಿ ಒಂದು ಸ್ವಲ್ಪ ಕುದಿಯಾಕ. ಒಂದು ಸ್ವಲ್ಪ ಕುದಿ ಬಂದಿಂದ ನೂಡಲ್ಸ್ ಹಾಕನ್ರಿ ಅವಕ್ಕೆ. ನೋಡ್ರಿ ಒಂದು ಸ್ವಲ್ಪ ನೀರು ಕುದಿಯಾಕತ್ತೈತಿ. ಈಗ ನೂಡಲ್ಸ್ ಹಾಕ್ತೀನಿ ನೋಡ್ರಿ. ಹಿಂಗ ಒಂದ್ರಾಗ ಆ್ಯಡ್ ಮಾಡಿ ಹಾಕ್ಬೇಕ್ರಿ. ಒಂದ್ ಸ್ವಲ್ಪ ಬಿಡಿ ಬಿಡಿ ಆಗಂಗ ಕೈ ಆಡ್ಬೇಕ್ರಿ. ಭಾಳ ಕುದಿಸ್ಬೇಡ್ರಿ, ಒಂದ ಕುದಿ ಕುದಿಸ್ಬೇಕು. ನೋಡ್ರಿ ಅವು ಒಂದು ಕುದಿ ಕುದಿಯೋದ್ರಾಗ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡ್ರಿ ನಾನು. ಒಂದು ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿನ್ರಿ. ಇದನ್ನ ಒಂದು ಸ್ವಲ್ಪ ಮಂದ ಕಾಲಿಸ್ಬೇಕ್ರಿ. ನೋಡ್ರಿ ಕಲ್ಸೇನಿ. ಈ ತರ ಹದ ಆಗೈತಿ ನೋಡ್ರಿ. ಇಷ್ಟ ಹದ ಆಗೈತಿ. ಇದನ್ನ ಹಂಗ ಸೈಡ್ಗೆ ಇಟ್ಟು ಬಿಡನ್ರಿ. ಈಗ ಸೈಡ್ಗೆ ಇಟ್ಟು ಒಂದು ಕುದಿ ಕುದ್ದವನ ನೋಡೋಣ. ನೋಡ್ರಿ ಒಂದು ಕುದಿ ಕುದ್ದವ್ರಿ, ಬಿಡಿ ಬಿಡಿ ಆಗ್ಯಾವ. ಈಗ ನೀರು ಬಸಿತೀನಿ ನೋಡ್ರಿ. ಒಂದು ನೀರು ಬಸ್ಕೊಂಡ್ಬರ್ತೇನ್ರಿ. ಈಗ ನೋಡ್ರಿ ನೀರು ಬಸ್ಕೊಂಬಂದನಿ. ಈಗ ಹಿಟ್ಟು ಕಾಲಿಸಿಟ್ಟಿದ್ವಲ್ಲ ಅದಕ್ಕೆ ಹಾಕ್ಯಂತೀನಿ ನೋಡ್ರಿ. ಈಗ ಅದಕ್ಕೆ ಮಸಾಲೆ ಹಾಕ್ಯಂತೀನಿ ನೋಡ್ರಿ. ಈರುಳ್ಳಿ ಹಾಕ್ಯಂತೇನ್ರಿ. ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಹಾಕ್ಯಂತೇನ್ರಿ. ಒಂದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂತೀವಿ, ಖಾರದವ್ರಿ ಮೆಣಸಿನ್ಕಾಯಿ ಒಂದ ಹೆಚ್ಚಿಟ್ಕೊಂಡಿ. ಒಂದು ಮೆಣಸಿನ್ಕಾಯಿ ಹಾಕ್ತೇನೆ ನೋಡ್ರಿ. ಅದು ಎಷ್ಟು ಹಿಡಿದೈತಿ ನೋಡಿ ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಈಗ ನಾ ಇಲ್ಲಿ ಅರ್ಧ ಸ್ಪೂನು ಉಪ್ಪು ಹಾಕಾಕ್ತೇನೆ ನೋಡ್ರಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕಾಕ್ತೇನೆ ನೋಡ್ರಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಬೇಕ್ರಿ. ಒಂದು ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ ಅರಿಶಿನ ಪುಡಿ ಹಾಕ್ಯಂತೇನೆ ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕ್ಯಂತೇನೆ ನೋಡ್ರಿ. ನಾನು ಸ್ವಲ್ಪ ಅರಿಶಿನ ಪುಡಿ ನೀವು ಬೇಡಪ್ಪ ಅಂದ್ರೆ ಬಿಡ್ಬೋದ್ರಿ. ನಾನು ಒಂದು ಸ್ವಲ್ಪ ಕಲರ್ ಕಾಣಲಿ ಅಂದ್ರೆ ಅರಿಶಿನ ಪುಡಿ ಹಾಕೇನ್ರಿ. ಇದು ಕರೆಕ್ಟ್ ಆಗೈತ್ರಿ. ಮಾಡೋ ವಿಧಾನ ನೋಡೋಣ ಬರ್ರಿ. ಈಗ ನೋಡ್ರಿ ಹಂಚಿಟ್ಟನಿ, ಎಣ್ಣೆ ಹಾಕೀನಿ, ಕಾದತ್ರಿ. ಒಂದು ಸ್ವಲ್ಪ ಬಿಸಿ ಆಗೈತಿ. ಈಗ ಹಾಕ್ಯಂತೇನೆ ನೋಡ್ರಿ. ಇದನ್ನ ಅಗಲ್ ಮಾಡ್ಬೇಕ್ರಿ. ಸುತ್ತಲಿ ಒಂದು ಸ್ಪೂನ್ ತಗೊಂಡು ಹಿಂಗ ಅಗಲ್ ಮಾಡ್ಬೇಕ್ರಿ. ನಾ ಕೊತ್ತಂಬರಿ ಹಾಕಿಲ್ರಿ ಕಲ್ಸ ಮುಂದ. ನೀವು ಕೊತ್ತಂಬರಿ ಹಾಕಿ ಮಾಡ್ಬೋದ್ರಿ. ಈಗ ಇದನ್ನ ಹಾಕ್ಯವಲ್ರಿ. ಈಗ ಒಂದು ಸ್ವಲ್ಪ ಟಮಾಟೆ ಹಣ್ಣು ಹಾಕ್ಯಂತೀನಿ ನೋಡ್ರಿ. ಒಂದು ಟಮಾಟೆ ಹಣ್ಣು ಹೆಚ್ಚಿಟ್ಟಿದ್ದೆ. ಸ್ವಲ್ಪ ಪದಾರ್ಥ ಉಪಯೋಗಿಸಿ ಮಾಡತ್ತನ್ರಿ. ನಿಮ್ಗೆ ಏನ್ ತಿನ್ಬೇಕು ಅನಿಸ್ತೈತಿ ಕ್ಯಾಪ್ಸಿಕಮ್ ಅವನ್ನೆಲ್ಲ ಹಾಕ್ಬೋದ್ರಿ. ಈಗ ಕ್ಯಾರೆಟ್ ಹಾಕಂತ. ನೂಡಲ್ಸ್ನ್ಯಾಗ ಮಸಾಲೆ ಪ್ಯಾಕೆಟ್ ಬರ್ತೈತಲ್ರಿ, ಆ ಮಸಾಲೆ ಹಾಕ್ಯಂತ ನೋಡ್ರಿ.
ನೋಡ್ರಿ ಈಗ ಅದಕ್ಕೆಲ್ಲ ಹಾಕೈತಿ. ಕೊತ್ತಂಬರಿ ಹಾಕಿಲ್ರಿ ನಾನು. ಕೊತ್ತಂಬರಿ ಹಾಕ್ಬೋದು, ಕ್ಯಾಪ್ಸಿಕಮ್ ಹಾಕ್ಬೋದು ಹೆಚ್ಚಿ. ನೀವು ಏನು ಪದಾರ್ಥ ತಿಂತೀರಿ ಅದನ್ನೆಲ್ಲ ಹಾಕ್ಯಬೋದ್ರಿ ಮ್ಯಾಗ ಹೆಚ್ಚಿ. ಟೇಸ್ಟ್ ಕೊಡ್ತೈತಿ. ನಾ ಇಷ್ಟ ಸಿಂಪಲ್ ಆಗಿ ಸ್ವಲ್ಪ ಪದಾರ್ಥ ಮಿಕ್ಸ್ ಮಾಡಾಕನ್ರಿ. ಈಗ ಮ್ಯಾಗ ಬಾಯಿ ಮುಚ್ತೀನಿ ನೋಡ್ರಿ. ಹಿಂಗೆ ಬಾಯಿ ಕ್ಲೋಸ್ ಮಾಡಕ್ರಿ. ಬಾಯಿ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಬಿಡ್ಬೇಕ್ರಿ. 15 ನಿಮಿಷ ಉರಿ ಸಣ್ಣ ಇಡ್ಬೇಕು. ಉರಿ ಸಣ್ಣ ಇಟ್ಟು 15 ನಿಮಿಷ ಬಿಡ್ಬೇಕ್ರಿ. ಈಗ 15 ನಿಮಿಷ ಆಗಿಂದ ನೋಡ್ರಿ. ಈಗ 15 ನಿಮಿಷ ಆಗೈತ್ರಿ. ಈಗ ಬೆಂದತೇನ ನೋಡೋಣ. ನೋಡ್ರಿ ಬೆಂದೈತಿ. ಈಗ ಗ್ಯಾಸ್ ಆರಿಸ್ಕೊಂತೀನಿ. ಈಗ ಬಾಯಿ ಮುಚ್ಚಿರ್ತಾವಲ್ರಿ, 2 ಕಡೆ ಬೆಂದಿರ್ತೈತ್ರಿ ಇದು. ಈಗ ತೆಗೆದು ನೋಡೋಣ. ಹಗರ್ಕಿ ಬಿಟ್ಕೊಂತೈತಿ. ಸುತ್ತಲಿ ಮೊದ್ಲು ಬಿಡಿಸ್ಕೊಂಡು ತೆಗಿಬೇಕ್ರಿ. ಈಗ ಇದನ್ನ ತಾಟಿಗೆ ಹಾಕ್ಯಂತ ನೋಡ್ರಿ. ಈಗ ತಾಟಿಗೆ ಹಾಕ್ಯಂತ ನೋಡ್ರಿ. ನೋಡ್ರಿ ಇಷ್ಟು ಮಸ್ತ್ ಬಂದ. ಇದನ್ನ ಚಾಕು ತಗೊಂಡು 4 ಭಾಗ ಮಾಡ್ಕೊಬೋದ್ರಿ. ಈಗ ಬಿಸಿ ಐತ್ರಿ, ಒಂದ್ ಸ್ವಲ್ಪ ಬಿಸಿ ಆರಿಂದ ಕಟ್ ಮಾಡ್ಬೋದ್ರಿ. ನೋಡ್ರಿ ಇಷ್ಟು ಮಸ್ತ್ ಬಂದೈತಿ. ನೀವು ಏನ್ ಬೇಕಂದ್ರೆ ಇದ್ರ ಮ್ಯಾಲ ನೀವು ಏನ್ ತಿಂತೀರಿ ಅಂದ್ರೆ ಹಾಕ್ಯಬೋದ್ರಿ. ಕ್ಯಾಪ್ಸಿಕಮ್, ಕೊತ್ತಂಬರಿ, ಆಲೂಗಡ್ಡಿ ಇವನ್ನೆಲ್ಲ ಹಾಕ್ಯಬೋದ್ರಿ. ಮಸ್ತ್ ಇರ್ತೈತಿ. ನೋಡ್ರಿ ಇಷ್ಟ ಸಿಂಪಲ್ ಆಗಿ ನಾ ಸ್ವಲ್ಪ ಪದಾರ್ಥ ಟೇಸ್ಟ್ ಮಾಡೀನಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.